ಗೈಸ್ ಎಲ್ರು ಹೆಂಗಿದ್ದೀರಲ್ರು ಸಖತ್ತಾಗಿದ್ದೀರಾ ಅಂತ ಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ ಇವತ್ತು ನೀವು ತಮ್ಮೆಲ್ಲ ನೋಡ್ದಂಗೆ RCB KKR ಟೀಮ್ ಮ್ಯಾಚ್ ಐತೆ. ಮೊಬೈಲ್ ತಗೊಂಡು ಬಟ್ಟೆ ಸಲ್ಟಿಗಳ ಬೇರೆದಾದ್ರೆ ಎಲ್ಲಾ ಮೊಬೈಲ್ ಅಲ್ಲಿ ಇದೇ ಬಟ್ಟೆ ಇಟ್ಕೊಂಡು ಮೊಬೈಲ್ ತಗೊಂಡು ಓಡಾಡ್ಕೊಂಡು ಮೂಚೂತ್ ನಂಗೆ ನಮ್ ದೇಶ ರೀ ನಾವು ಕೊಟ್ಟಿರೋ ದೇಶ ಇದು ಸಲ್ಬೇರದಿಕ್ಕ ಹೋಗ ಮಕ್ಕ ತೊಳ್ದೇನೋ ಹೋಗಿ ಸಲ್ಬೇರದಿಕ್ಕ ಯಾವಾಗ್ಲೂ ಅದೊಂದು ಹಿಡ್ಕೊಂಡು ಓಡಾಡ್ಕೊಂಡು ಹೇಳಿ ಬಟ್ಟೆ ಮಾಡ್ತೇನೋ ಅವ ಅಕ್ಕಿ ತಗೊಂಡ್ ಮಧ್ಯಾಹ್ನ ಹಂಗೆ ಅದೇನು ರೀಲ್ಸ್ ಮಾಡ್ತೀನಿ ನಾನು ತಲೆಲ್ಲ ತಿಂದ್ ಮಾಡುತ್ತೆ ಅಲ್ಲಿ. ಇವತ್ತು RCB ವರ್ಸಸ್ KKR ಮ್ಯಾಚ್ ಐತೆ. ತುಂಬಾ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದೀನಿ, ನೋಡ್ಬೇಕು ಅಂತ ಇದ್ದೀನಿ. ನಾನು ಧಾರಾವಾಹಿ ನೋಡಕ್ ಬಿಟ್ಬಿಟ್ಟು ನಿಂಗೆ ರಿಮೋಟ್ ಕೊಟ್ಬಿಡ್ತೀನಿ. ಯಾವ ಕ್ರಿಕೆಟ್ ಏನ್ ದೊಡ್ಡ ಕ್ರಿಕೆಟ್ ಮ್ಯಾನ್ ಇವನು. ಅದೇ ನಾನು ಹೇಳ್ದಂಗೆ ಬೆಳಗ್ಗೆನೆ ಸ್ಟಾರ್ಟ್ ಮಾಡೋಣ ಅಂತ ಇದ್ದೆ. ನೀವು ನಂಬ್ತಿರೋ ಬಿಡ್ತಿರೋ 3 ದಿವಸದಿಂದ ಫುಲ್ ರೈಟ್ ಹ್ಯಾಂಡ್ ಎತ್ತಕ್ಕೆ ಆಗ್ತಾ ಇರ್ಲಿಲ್ಲ ನನಗೆ. ಬೇಕಾದ್ರೆ ಕ್ಲಿಪ್ ತೋರಿಸ್ತೀನಿ ತಡೀರಿ, ಇಲ್ಲ ಐತೆ. ಅದೇನಾಗಿದೆ ಅನ್ನೋ ಗೊತ್ತಿಲ್ಲ ಗೈಸ್. 3 ದಿವಸದಿಂದ ನನಗೆ ರೈಟ್ ಹ್ಯಾಂಡ್ ಎತ್ತಕ್ಕೆ ಆಗ್ತಾ ಇರ್ಲಿಲ್ಲ. ಫುಲ್ಲು ನೋವು ಬಂದ್ಬಿಟ್ಟಿತ್ತು. ಅದಕ್ಕೋಸ್ಕರ ನಿನ್ನೆ ಹೋಗಿ ತೋರಿಸಿದ್ಗೆ ಅವರು ಮಾತ್ರೆ ಎಲ್ಲ ಕೊಟ್ಟು ಗೈಸ್ ಮಾತ್ರೆ ಕೊಟ್ಟು ಕಳ್ಸೋರೆ. ಅದಕ್ಕೋಸ್ಕರ ಬೆಳಗ್ಗೆ ಫುಲ್ಲು ಇನ್ನೊಂದು ಸ್ವಲ್ಪ ನೋವಿತ್ತು. ಹಂಗೆ ಹೆಂಗೋ ಮಾಡೋಣ ಬಿಡು ಅಂತಾನೆ ಇದ್ದೆ. ಬಟ್ ಇವಾಗ ಒಂದು ಸ್ವಲ್ಪ ಅಲ್ಲ, ಫುಲ್ ಒಂದು ಸ್ವಲ್ಪ ಕಮ್ಮಿ ಆಗೈತೆ ನೋವು. ಅದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 6:30 ಅಲ್ಲ 5:30 ಆಗೈತೆ ಇವಾಗ ಟೈಮು. ಒಂದ್ಸತಿ ತೋರಿಸ್ತೀನಿ ತಡೀರಿ ಗೈಸ್. ಇವತ್ತು ಕೈ ಬಗ್ಗೆ ನೋವು ಬಗ್ಗೆನೆ ನೆನ್ನೆ ನಾವು ಅಮ್ಮ ವಿಕ್ಸ್ ಹಚ್ಚುತ್ತಿತ್ತು ನನಗೆ. ಏನಕ್ಕೆ ಅಂದ್ರೆ ಕೈ ನೋವುತ್ತಿತ್ತು ಅಂತ. ಇಲ್ಲಿ ಇದು ನೀವು ನೋಡ್ತಿರ್ಬೋದು ದಾರ, ಇದು ನಂದು ಬ್ಲ್ಯಾಕ್ ಕಲರ್ ಐತಲ್ಲ, ಇದು ಬ್ಲ್ಯಾಕ್ ಕಲರ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ವರ್ಷನೇ ಆಯ್ತಾ ಬಂತು ಕಟ್ಟಿ. ಇದು ರೆಡ್ ಕಲರ್ ಐತಲ್ಲ, ಅದು ಬಂಡಿ ಮಕ್ಕಳಮ್ಮಂದು. ಇವೆರಡು ತೆಗ್ದಾಗ ಇಲ್ಲಿ ಒಂಚೂರು ವೈಟ್ ಆಗೈತೆ ನೋಡ್ರಿ, ಫುಲ್ ವೈಟ್ ಆಗಿದ್ದೀನಲ್ಲ. ಅದು ಬಂದಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಂಟೆಂಟ್ ಬಂತು. ಅದನ್ನೇ ನಮ್ಮ ಅಮ್ಮನ ಹಿಡ್ಕೊಂಡು ಅಯ್ಯೋ ಅನ್ಸ್ಕೊಂಡು ಮಾಡಿದ್ದೀನಿ ನಾನು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಬನ್ನಿ ಇವತ್ತು ನೋಡೋಣ. ಒಟ್ನಲ್ಲಿ ಈ ಸತಿ ಈ ವರ್ಷ RCB ಕಪ್ ಗೆದ್ಬಿಟ್ರೆ ಫುಲ್ ಖುಷಿ. ಮತ್ತೆ ಅದು ಪ್ಲಾನಿಂಗ್ ಅಲ್ಲಿ ಇದೀನಿ ನಾನು. ಏನ್ ಪ್ಲಾನಿಂಗ್ ಅಂದ್ರೆ ಅಲ್ಲೇ ಹೋಗ್ಬಿಟ್ಟು ನೋಡೋಣ ಅಂತ. ಅಲ್ಲೇ ತಿಳ್ಕೊಂಡಿದ್ಯಾ ಮತ್ತೆ ಇನ್ನೆಲ್ಲ ಅಲ್ಲೇ ಅಂದ್ರೆ ಅಲ್ಲಿ ಇದು ನೋಡೋಣ ಅಂತ ಇದ್ದೀನಿ. ಅದು ಯಾವಾಗ ನೋಡೋಣ ಅಂದ್ರೆ ಲೈಕ್ RCB ವರ್ಸಸ್ CSK ಮ್ಯಾಚ್ಗೆ ನೋಡ್ಬೇಕು ಅಂತ ಇದ್ದೀನಿ. ನೋಡೋಣ, ಟಿಕೆಟ್ ಎಲ್ಲ ಅಡ್ಜಸ್ಟ್ ಮಾಡಿ ಹೆಂಗಾರ ಮಾಡಿ ನೋಡ್ಬೇಕು. ಟಿಕೆಟ್ ಏನ್ ಅಡ್ಜಸ್ಟ್ ಮಾಡ್ತೀವಿ, ದುಡ್ಡು ಅಡ್ಜಸ್ಟ್ ಮಾಡೋದನ್ನ ಮಾತಾಡೋದ್ ಕಲ್ಸ್ಕೊ, ಇಲ್ಲಾಂದ್ರೆ ಆಫ್ ಮಾಡ್ಬಿಟ್ಟು ನಡಿ ಕೂತ್ಕೋ ಅಲ್ಲಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಮತ್ತೆ ಇನ್ನೊಂದೇನು ಅಂದ್ರೆ ಈ ವರ್ಷ RCB ಕಪ್ ಗೆದ್ಬಿಟ್ರೆ ಫುಲ್ ಖುಷಿ. ಊರ್ಗೆಲ್ಲ ಗೊತ್ತು RCB ಗೊತ್ತು. ಹೊರಗಡೆ ನೋಡ್ರಿ ಒಂದ್ಸತಿ ಫುಲ್ಲು ನಾನು ಹೇಳ್ದಂಗೆ ಮೋಡ ಆಗೈತೆ ಗೈಸ್. ಮತ್ತೆ ಇನ್ನೊಂದೇನಂದ್ರೆ ನಾನು ಬೆಳಗ್ಗೆನೆ ಹೇಳಿದೆ ಅಲ್ಲ ಸರ್, ಇವಾಗ ಹೇಳಿದೆ ಸಂಜೆ ಈ ಕೈ ನೋಯ್ತಿತ್ತು ಬೆಳಗ್ಗೆಯಿಂದ. ಅಂದ್ರೆ ಆಲ್ಮೋಸ್ಟ್ ಒಂದು 3 ದಿವಸದಿಂದ ಕೈ ನೋಯ್ತಿತ್ತು ಅಂತ. ಅದು ಏನ್ರಿಗೆ ನೋಯ್ತಿತ್ತು ಅಂತ ನನ್ನ ಪ್ರಕಾರ ನಾನು ನೈಟು ಒಂದೇ ಕಡೆ ಮನಗ್ಬಿಟ್ಟಿದ್ದೀನಿ. ಈ ಕೈ ಮೇಲೆ 2 ದಿವಸ ಒಂದೇ ಕಡೆ ಮನಗ್ಬಿಟ್ಟಿದ್ದೀನಿ. ಈ 3 ದಿವಸ ನೋವು ಬಂದಿತ್ತಲ್ಲ, ಅದ್ರಿಂದಲೂ ದಿವಸ 2 ದಿವಸ ಕೈ ಮೇಲೆ ಮನಗ್ಬಿಟ್ಟಿದ್ದೀನಿ. ಅದು ನಿನ್ನೆ ಆಸ್ಪತ್ರೆಗೆ ತೋರಿಸಿದಾಗ ಡಾಕ್ಟ್ರು ಪಾಸ್ ಆಗ್ತಿಲ್ಲ ಬ್ಲಡ್ ಅಂತ ಅಂದಿದ್ಗೆ ನಮ್ಮಮ್ಮ ಇವಾಗ ನೀವು ನೋಡಿರ್ಬೋದು, ಒಂದು ವಿಡಿಯೋಸ್ ಹಾಕ್ತಿರ್ತೀನಿ. ಅದು ನಮ್ಮ ಮನೇಲಿ ಇಲ್ಲ ಅಂದ್ಬಿಟ್ಟು ನಮ್ಮಮ್ಮ ಬೆಳಗ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಈ ಮೂಸಂಬಿ ಕೊಟ್ಟಿದ್ದಾರೆ. ಇದನ್ನ ಚೆನ್ನಾಗಿ ಈ ತರ ಮಾಡು ಅಂತ. ಅದು ಬೆಳಗ್ಗೆಯಿಂದ ಮಾಡಿ ಆಟಾಡಿ ಎಲ್ಲ ಮಾಡಿ ಇದು ಜ್ಯೂಸ್ ಆಗ್ಬಿಟ್ಟೈತೆ. ಇವಾಗ ಇದನ್ನ ಓಪನ್ ಮಾಡ್ಬಿಟ್ಟು ಹಿಂಗೆ ಪಿಕ್ಚರ್ಗಳಲ್ಲೆಲ್ಲ ಹಿಂಡ್ತಾರಲ್ಲ ಆ ಥರ ಹಿಂಡೋಣ ಅಂತ ಇದ್ದೀನಿ. ನಾನು ಹಂಗೆ ಕಡಿ ತಗೊಂಡು ರುಬ್ಬಿಡ್ತೀನಿ, ಇಸಿಗಳಲ್ಲ ಚೆಲ್ಕೊಂಡ್ಬೇಡ ಚಿಕ್ಕಣ್ಣಂಗೆ. ಇನ್ನೊಂದೇನಾದ್ರೆ ದೇವ್ರ ಹತ್ರನು ನೀವು ಬೇಡ್ಕೊಳ್ಳಿ, ನಾನು ಬೇಡ್ಕೋತೀನಿ ಈ ಸತಿ RCB ಕಪ್ ಗೆಲ್ಬೇಕು ಅಂತ. ಈ ಸಲ ಕಪ್ ನಮ್ದು ಗೈಸ್. ನಾನು ನಿಮ್ಗೆ ಅವಾಗಲೇ ಹೇಳ್ತಿದ್ದೆ ಏನಂತ, ಮಳೆ ಬರುತ್ತೆ ಅಂತ. ಮಳೆ ಬರುತ್ತೆ ನೀವು ಡಿಸೈಡ್ ಆಗಿಬಿಡ್ರಿ. ಒಂದು ಒಳ್ಳೆ ಕೆಲಸಕ್ಕೆ ಮಳೆ ಬಂದು ಆಶೀರ್ವಾದ ಮಾಡತ್ತಾರ. ಅಲ್ಲಿಗೆ ಇವತ್ತು ನಮ್ಮ RCB ಈ ವರ್ಷ ಕಪ್ ಗೆಲ್ಲುತ್ತೆ ಅನ್ನೋದು ಒಂದು 50% ಪ್ರೂವ್ ಆಗ್ತು ಅನ್ನೋದೊಂದು. ಇದು ಆಕ್ಚುಲಿ ಚೆನ್ನಾಗಿರೋದು ನೋಡ್ರಿ, ಮಳೆ ಹೋಯ್ತಾ ಐತೆ. ಬಟ್ ಕಾಣಿಸ್ತಾ ಇಲ್ಲ. ಕಾಣಿಸ್ಬೇಕಂದ್ರೆ ಎಲ್ಲರೂ ಝೂಮ್ ಮಾಡ್ತೀನಿ. ಸೌಂಡ್ ಕೇಳಿಸ್ಕೊಡ್ರಿ ಗೈಸ್. ಇಲ್ಲಿ ನೋಡ್ರಿ, ಇಲ್ಲಿ ಈ ಸಲ ಕಪ್ ನಮ್ದೇ. ಜೈ RCB. ಇದು RCB ಹೊಸ ಅಧ್ಯಾಯ. ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು ಹಾಲೆ ಆಗೋಗೈತೆ, 2 ನಿಮಿಷ ಆಗೋಗೈತೆ. ಫೋನ್ ಮಾಡಿದ್ರು ನಮ್ಮ ಫ್ರೆಂಡು. ಫೋನಲ್ಲಿ ಮಾತಾಡ್ಕೊಂಡು ನನ್ನ ಟೈಮ್ ಆಗಿರೋದು ನನಗೆ ಗೊತ್ತೇ ಇಲ್ಲ. ಇವಾಗ ಸ್ಟಾರ್ಟ್ ಮಾಡಿದೀನಿ ಗೈಸ್. ಹಾಲೆ ನಮ್ಮ ಮನೆ ಧಾರಾವಾಹಿ ಹಾಕೊಂಡು ಕೂತವ್ರೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ.
ಕಷ್ಟಪಟ್ಟು ಒಪ್ಸಿದ್ರು ಕೂಡ ನಮ್ಮ ಅಮ್ಮ ಒಪ್ಕೊಂಡಿಲ್ಲ. ಅದಕ್ಕೆ ಇಲ್ಲಿ ನನ್ನ ಆಂಡ್ರಾಯ್ಡ್ ಇನ್ನೊಂದು ಐತಲ್ಲ ಫೋನ್, ಎಡಿಟ್ ಫೋನು, ಅದರಲ್ಲಿ ನೋಡ್ತಾ ಇದ್ದೀನಿ, ಐಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮಮ್ಮ ತೋರಿಸ್ತೀನಿ ಬರ್ರಿ, ಯಾಳೆ ಧಾರಾವಾಹಿ ನೋಡ್ತಾ ಇದ್ದೆ. ನೋಡಿದ್ರ ನಮಗೆಲ್ಲ ಗೊತ್ತಾಗೋಯ್ತು. ಈ ಸತಿ RCB ಕಪ್ ಹೊಡೆದ್ಬಿಟ್ರೆ ಅದ್ರಲ್ಲಿ ಸಿಗೋಷ್ಟು ಮಜಾ ಇನ್ನೇನು ಇಲ್ಲ ಗೈಸ್. ಅನ್ನ ಸಾರು ನೀರ್ ತಗೊಂಡಂಗೆ ನೋಡ್ತಾ ಇದೀನಿ. ಗೈಸ್ ಇವಾಗ ಬಂದ್ಬಿಟ್ಟು ಟಾರ್ಗೆಟ್ ಕೊಟ್ಟಿರೋದು KKR ಅವರು 175ಗೆ. ನೋಡೋಣ ಏನಾಗುತ್ತೆ ಅಂತ. ನಾನು 200 ಮೇಲೆ ಕೊಟ್ಬಿಡ್ತಾರೆ ಅಂತ ಭಯ ಪಟ್ಬಿಡ್ತಿದೆ, ಬಟ್ ಇಲ್ಲ, ನಮ್ಮವ್ರಿಗೆ ಗೊತ್ತಲ್ಲ ಈ ಸತಿ ಕಪ್ ನಮ್ದೆ. ಕಿಂಗ್ ಕೊಹ್ಲಿ ಅನ್ನೋದು ಇದಕ್ಕೆ ನೋಡ್ರಿ ಗೈಸ್, ಫಸ್ಟ್ ಬ್ಯಾಟಿಂಗ್ಗೆ 4. ಗೈಸ್ ಇವಾಗಂತೂ ಫುಲ್ ಗೆಲ್ತು ಖುಷಿ ಆಯ್ತು. ಚಾರ್ಜರ್ ಬರೀ ಇಲ್ಲ, 10 ಆಗೈತೆ, 11 ಆಯ್ತು ನೋಡಿ ಗೈಸ್, ಇವಾಗ 11 ಆಗೈತೆ. ಗೆಲ್ತು ಫೈನಲಿ, ಖುಷಿ ಆಯ್ತು. ಈ ವರ್ಷ ಗೆದ್ಬಿಟ್ರೆ, ಕಪ್ ಹೊಡೆದ್ಬಿಟ್ರೆ ಇನ್ನ ಖುಷಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿದ್ದೆ ಬರ್ತೈತೆ, ಚಾರ್ಜರ್ ಇಲ್ಲ ಅನ್ನೊಂದು ಐತಿ, ನೀವು ನೋಡ್ದಂಗೆ ಮಳೆ ನಿಂತೈತಿ ಇವಾಗ ಒಂದ್ ಸ್ವಲ್ಪ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋ ವೇಟ್ ಮಾಡಿ, ಅಲ್ಲಲ್ಲಲ್ಲಲ್ಲಲ್ಲಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ